Question number 41 to 45. Higher education question from 26 June 2025. ಈಗ question number 41. In an ancient period, the Diksha Guru performed his duty as ಅಂತ. ಫಸ್ಟ್ ದೀಕ್ಷಾ ಗುರು ಅಂದರೆ ಯಾರು? ದೀಕ್ಷಾ ಕೊಡುವಂತಹ ಒಬ್ಬ ಗುರುವನ್ನು, ಸ್ಪಿರಿಚುವಲ್ ಗೈಡನ್ನು ನಾವು ದೀಕ್ಷಾ ಗುರು ಅಂತ ಹೇಳ್ತೀವಿ. ಇಂಥ ವ್ಯಕ್ತಿ ಆಗಿನ ಕಾಲದಲ್ಲಿ he used to guide students in spiritual matters. ಎಜುಕೇಷನ್ ರಿಲೇಟೆಡ್ ಅಲ್ಲ, ಸೆಕ್ಯುಲರ್ ಅಂದರೆ ಎಜುಕೇಷನ್ ರಿಲೇಟೆಡ್ ಅಲ್ಲ, ಸ್ಪಿರಿಚುವಲ್ ಮ್ಯಾಟರ್ಸಲ್ಲಿ ಗೈಡ್ ಮಾಡ್ತಾ ಇದ್ದಿತ್ತು. ಸೊ ಈಗ ಗುರು ಆಫ್ ಸೆಕ್ಯುಲರ್ ಸಬ್ಜೆಕ್ಟ್ಸಾ? ನೋ, ಹಿ ಈಸ್ ನಾಟ್ ದ ಗುರು ಆಫ್ ಸೆಕ್ಯುಲರ್ ಸಬ್ಜೆಕ್ಟ್ಸ್. ಸ್ಪಿರಿಚುವಲ್ ಗೈಡ್, ಈಗ ನಾವು ಕಾಮರ್ಸು, ಮ್ಯಾನೇಜ್ಮೆಂಟ್ ಎಲ್ಲ ಓದ್ತೀವಲ್ಲ, ಇದೆಲ್ಲ ಸೆಕ್ಯುಲರ್ ಸಬ್ಜೆಕ್ಟ್ಸ್. ಆದರೆ ದೀಕ್ಷಾ ಗುರು ಈಸ್ ರಿಲೇಟಿಂಗ್ ಟು ಸ್ಪಿರಿಚುವಲ್ ಗೈಡ್ ಫಾರ್ ಬೋತ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್? ನೋ, ಆಗಿನ ಕಾಲದಲ್ಲಿ ಗರ್ಲ್ಸಿಗೆ ಅಷ್ಟೊಂದು ಎಜುಕೇಷನ್ ಕೊಡ್ತಾ ಇರಲಿಲ್ಲ. ಹಿ ವಾಸ್ ಅ ಸ್ಪಿರಿಚುವಲ್ ಗುರು ಫಾರ್ ಬಾಯ್ಸ್. ಹಿ ವಾಸ್ ನಾಟ್ ಅ ಟ್ಯೂಟರ್. ಓಕೆ, ಸೊ ರೋಲ್ ಆಫ್ ದೀಕ್ಷಾ ಗುರು ಈಸ್ ಇನ್ ಏಷಿಯನ್ ಪೀರಿಯಡ್ ಈಸ್ ಟು ಗಿವ್ ಅ ಸ್ಪಿರಿಚುವಲ್ ಗೈಡ್ ಫಾರ್ ದ ಬಾಯ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 42. ವಿಚ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಕೋಆರ್ಡಿನೇಟ್ಸ್ ದ ಎಜುಕೇಷನ್ ಫಾರ್ ಆಲ್ ಪ್ರೋಗ್ರಾಮ್ ಅಟ್ ಗ್ಲೋಬಲ್ ಲೆವೆಲ್ ಅಂತ ಕೇಳಿದ್ದಾರೆ. ಸೊ ಈಗ ಗ್ಲೋಬಲ್ ಲೆವೆಲಲ್ಲಿ ಯಾವ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಎಜುಕೇಷನ್ ರಿಲೇಟೆಡ್? IMF ಅಲ್ಲ. ಯುನೆಸ್ಕೋ. ಎಜುಕೇಷನ್ ಫಾರ್ ಆಲ್, EFA ಅನ್ನುವಂಥದ್ದು ಅಂಡರಲ್ಲಿ ಕೋಆರ್ಡಿನೇಟ್ ಮಾಡುವಂಥದ್ದು ಯುನೆಸ್ಕೋ. ನೆಕ್ಸ್ಟ್ question number 43. Arrange the following events in correct chronological sequence. Establishment of UGC 1956, 1968, 1857, 1904. ಸೊ ಈಗ ಅರ್ಲಿಯೆಸ್ಟ್ ಯಾವುದು? ಇಂಟ್ರೊಡಕ್ಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಆ್ಯಕ್ಟ್, B. ಸೊ ಆನ್ಸರ್ ಇಸ್ B. 1904 ಅಲ್ಲ 18 ಇದು ಎಸ್ಟಾಬ್ಲಿಷ್ಮೆಂಟ್ ಆಫ್ ಯೂನಿವರ್ಸಿಟಿ ಆಫ್ ಮಡ್ರಾಸ್, A. ಆದಮೇಲೆ B, ಇದು 56, C, D, ABCD. ಆನ್ಸರ್ 1 is the right one. Question number 44. As per National Education Policy in 1986, ನ್ಯೂ ಎಜುಕೇಷನ್ ಪಾಲಿಸಿ ಬಗ್ಗೆ ಹೇಳ್ತಾ ಇಲ್ಲ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 1986, ದ ಮೇಜರ್ ಫಂಕ್ಷನ್ಸ್ ಆಫ್ ನ್ಯಾಷನಲ್ ಅಪೆಕ್ಸ್ ಬಾಡಿ ಆರ್ allocate resources, yes. Evaluate the examination system, no. Advise government on policy, yes. Promote interdisciplinary and promotion of interface among different areas, yes. Conduct research in higher education, no. So A, C and D is the answer. Question number 45. ಇಲ್ಲಿದೆ ನೋಡಿ, NIEPA, ರೂಸಾ, QAA, HEFA. ನೋಡಿ, ರೂಸಾ ಇಸ್ ಫಾರ್ ರಾಷ್ಟ್ರೀಯ ಉಚ್ಚ ಶಿಕ್ಷಣ ಅಭಿಯಾನ್. ರೂಸಾ ಇಸ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಾರ್ ಅಪ್ಗ್ರೇಡಿಂಗ್ ಎಕ್ಸಿಸ್ಟಿಂಗ್ ಕಾಲೇಜ್ ಇಂಟು ಮಾಡೆಲ್ ಕಾಲೇಜ್. ಬಿಗೆ 3 ಈ ಎರಡರಲ್ಲಿಲ್ಲ. NEIPA ನ್ಯಾಷನಲ್ ಅಂತ ಗೊತ್ತು ನಮಗೆ. ಈಗ ಇಲ್ಲಿ ಅಬ್ಸರ್ವ್ ಮಾಡ್ತೀನಿ ನಾನು ಹೆಂಗೆ, QAA ಅಂತ ಇದೆ. QA ಅಂದರೆ ಕ್ವಾಲಿಟಿ ರಿಲೇಟೆಡೇ ಇರುತ್ತೆ. ಎನ್ಶೂರಿಂಗ್ ಕ್ವಾಲಿಟಿ ಅಂತ ತೊಗೊಂಡೆ. ಸಿಗೆ 1. ಸೊ ಆನ್ಸರ್ ಇಸ್ ದಿಸ್ ಒನ್. ನಾನೇನು ಮಾಡ್ತೀನಿ, ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಳ್ತೀನಿ. ಎಗೆ 4, NIEPAಗೆ 4, ಪ್ರಮೋಟಿಂಗ್ ರಿಸರ್ಚ್ ಇನ್ ಪ್ಲ್ಯಾನಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್. P ಅಂತ ಇರೋದ್ರಿಂದ ಪ್ಲ್ಯಾನಿಂಗ್ ಆಗಿರ್ಬೋದು. ನೆಕ್ಸ್ಟು Dಗೆ 2, HEFA ಪ್ರೊವೈಡಿಂಗ್ ಲೋನ್ಸ್ ಆನ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರ್ಬೋದು. ದಿಸ್ ಇಸ್ ಟ್ರೂ. ನೆಕ್ಸ್ಟ್, ಸೊ this is the answer. This is how we have to use our common sense if we know one or the two things in the math of following. Thank you.